ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಭಾರತದ ರಕ್ಷಣಾ ಕ್ಷೇತ್ರದಲ್ಲಿ ಮತ್ತೊಂದು ಐತಿಹಾಸಿಕ ಸಾಧನೆ ವಿಶ್ವದ ಗಮನ ಸೆಳೆಯುತ್ತಿದೆ ಸ್ನೇಹಿತರೆ. ಹಲವು ವರ್ಷಗಳಿಂದ ಅತ್ಯಾಧುನಿಕ ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್ ಎಂದು ಹೆಸರು ಮಾಡಿದ ನಮ್ಮ ಬ್ರಹ್ಮೋಸ್ ಕ್ಷಿಪಣಿ ಈಗ ಕೇವಲ ಪರೀಕ್ಷೆಗಳಲ್ಲಿ ಯಶಸ್ವಿಯಾದ ಕ್ಷಿಪಣಿ ಮಾತ್ರವಲ್ಲ, ನಿಜವಾದ ಯುದ್ಧ ಭೂಮಿಯಲ್ಲಿ ತನ್ನ ಸಾಮರ್ಥ್ಯವನ್ನು ಸಾಬೀತುಪಡಿಸಿದ ಕಂಬ್ಯಾಟ್ ಪ್ರೂವನ್ ವೆಪನ್ ಎಂಬ ಹೆಗ್ಗಳಿಕೆಯನ್ನು ಪಡೆದುಕೊಂಡಿದೆ. ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಭಾರತೀಯ ವಾಯುಪಡೆ ಮೊದಲ ಬಾರಿಗೆ ಬ್ರಹ್ಮೋಸ್ ಕ್ಷಿಪಣಿಯನ್ನು ನೈಜ ಯುದ್ಧ ಕಾರ್ಯಾಚರಣೆಯಲ್ಲಿ ಬಳಸಿತು. ಈ ಕಾರ್ಯಾಚರಣೆಯಲ್ಲಿ ಒಟ್ಟು 19 ಯಶಸ್ವಿ ಬ್ರಹ್ಮೋಸ್ ಸ್ಟ್ರೈಕ್ಸ್ಗಳು ನಡೆದಿವೆ ಎಂದು ವರದಿಗಳು ತಿಳಿಸಿವೆ. ಈ ಯಶಸ್ಸಿನ ನಂತರ ವಿಶ್ವದ ಅನೇಕ ರಾಷ್ಟ್ರಗಳು ಭಾರತದ ಈ ಕ್ಷಿಪಣಿಯತ್ತ ಹೆಚ್ಚಿನ ಆಸಕ್ತಿ ತೋರಿಸಲು ಆರಂಭಿಸಿವೆ. ಕಳೆದ 2 ದಶಕಗಳಿಂದ ಬ್ರಹ್ಮೋಸ್ ತನ್ನ ಅದ್ಭುತ ವೇಗ, ನಿಖರತೆ ಮತ್ತು ನಿರಂತರ ಯಶಸ್ವಿ ಪರೀಕ್ಷೆಗಳಿಗಾಗಿ ಪ್ರಸಿದ್ಧಿಯಾಗಿತ್ತು. ಆದರೆ ಯುದ್ಧ ಭೂಮಿಯಲ್ಲಿ ಬಳಸುವವರೆಗೆ ಯಾವುದೇ ಶಸ್ತ್ರಾಸ್ತ್ರದ ನಿಜವಾದ ಮೌಲ್ಯ ಸಾಬೀತಾಗುವುದಿಲ್ಲ. ಆಪರೇಷನ್ ಸಿಂಧೂರ್ ನಂತರ ಬ್ರಹ್ಮೋಸ್ ತನ್ನ ನೈಜ ಸಾಮರ್ಥ್ಯವನ್ನು ವಿಶ್ವದ ಮುಂದೆ ಪ್ರದರ್ಶಿಸಿದೆ. ಈ ಯಶಸ್ಸಿನ ಬಳಿಕ ಈಗಾಗಲೇ ಬ್ರಹ್ಮೋಸ್ ಖರೀದಿಸಿರುವ ಫಿಲಿಪೈನ್ಸ್ ಜೊತೆಗೆ ವಿಯೆಟ್ನಾಂ, ಇಂಡೋನೇಷಿಯಾ, ಯುನೈಟೆಡ್ ಅರಬ್ ಎಮಿರೇಟ್ಸ್, ಸೌದಿ ಅರೇಬಿಯಾ, ಈಜಿಪ್ಟ್, ಥೈಲ್ಯಾಂಡ್, ಬ್ರೆಜಿಲ್ ಮತ್ತು ಚಿಲಿ ಸೇರಿದಂತೆ 14ಕ್ಕೂ ಹೆಚ್ಚು ರಾಷ್ಟ್ರಗಳು ಈ ಕ್ಷಿಪಣಿಯನ್ನು ಖರೀದಿಸುವ ಆಸಕ್ತಿ ತೋರಿವೆ ಎಂದು ವರದಿಗಳು ಹೇಳುತ್ತಿವೆ. ಈ ರಾಷ್ಟ್ರಗಳನ್ನು ಬ್ರಹ್ಮೋಸ್ ಕ್ಷಿಪಣಿಗಳ ಕಡೆಗೆ ಹೆಚ್ಚು ಸೆಳೆಯುತ್ತಿರುವ ಪ್ರಮುಖ ಕಾರಣ ಅದರ ಫೈರ್ ಅಂಡ್ ಫರ್ಗೆಟ್ ಸಾಮರ್ಥ್ಯ. ಅಂದರೆ ಒಮ್ಮೆ ಕ್ಷಿಪಣಿಯನ್ನು ಉಡಾಯಿಸಿದ ನಂತರ ಅದು ಗುರಿಯನ್ನು ಸ್ವತಃ ಗುರುತಿಸಿಕೊಂಡು ನಿಖರವಾಗಿ ದಾಳಿ ನಡೆಸುತ್ತದೆ, ಮತ್ತೆ ಅದನ್ನು ನಿಯಂತ್ರಿಸುವ ಅಗತ್ಯವಿರುವುದಿಲ್ಲ. ಇದರ ಜೊತೆಗೆ ಭಾರತ ಅಭಿವೃದ್ಧಿಪಡಿಸುತ್ತಿರುವ ಬ್ರಹ್ಮೋಸ್ NG ಅಥವಾ ನೆಕ್ಸ್ಟ್ ಜನರೇಷನ್ ಆವೃತ್ತಿಯು ವಿಶ್ವದ ಗಮನ ಸೆಳೆಯುತ್ತಿದೆ. ಈ ಹೊಸ ಮಾದರಿ ಈಗಿನ ಬ್ರಹ್ಮೋಸ್ ಕ್ಷಿಪಣಿಗಳಿಗಿಂತ ಸುಮಾರು 50% ಹಗುರವಾಗಿರಲಿದೆ. ಇದರಿಂದ ವಿವಿಧ ಫೈಟರ್ ಏರ್ಕ್ರಾಫ್ಟ್, ನೇವಲ್ ಪ್ಲಾಟ್ಫಾರ್ಮ್ ಹಾಗೂ ಇತರೆ ಯುದ್ಧ ವೇದಿಕೆಗಳಲ್ಲಿ ಸುಲಭವಾಗಿ ಅಳವಡಿಸಬಹುದಾಗಿದೆ. ಆಪರೇಷನ್ ಸಿಂಧೂರ್ ಮತ್ತೊಂದು ಮಹತ್ವದ ವಿಷಯವನ್ನು ಸಾಬೀತುಪಡಿಸಿದೆ. ಅದು ಭಾರತದ ಸ್ಟ್ಯಾಂಡ್ ಆಫ್ ವಾರ್ಫೇರ್ ಡಾಕ್ಟರೇನ್. ಇಂದಿನ ಯುದ್ಧಗಳಲ್ಲಿ ಶತ್ರು ಪ್ರದೇಶದ ಒಳಗೆ ಫೈಟರ್ ಜೆಟ್ಗಳನ್ನು ಕಳುಹಿಸಿ ಅಪಾಯಕ್ಕೆ ಒಳಪಡಿಸುವ ಬದಲು 100 ಕಿಲೋಮೀಟರ್ ದೂರದಿಂದಲೇ ಅತ್ಯಂತ ನಿಖರವಾಗಿ ಗುರಿಯನ್ನು ಹೊಡೆದುರುಳಿಸುವ ತಂತ್ರಕ್ಕೆ ಹೆಚ್ಚಿನ ಮಹತ್ವ ಸಿಗುತ್ತಿದೆ. ಅಂತಹ ಅತ್ಯಾಧುನಿಕ ಯುದ್ಧ ತಂತ್ರಕ್ಕೆ ಬ್ರಹ್ಮೋಸ್ ಅತ್ಯುತ್ತಮವಾಗಿ ಹೊಂದಿಕೊಳ್ಳುತ್ತದೆ. ಮ್ಯಾಕ್ 2.8 ವೇಗದಲ್ಲಿ ಸಂಚರಿಸುವ ಈ ಕ್ಷಿಪಣಿ ಶತ್ರುವಿಗೆ ಪ್ರತಿಕ್ರಿಯಿಸಲು ಬಹಳ ಕಡಿಮೆ ಸಮಯ ನೀಡುತ್ತದೆ. ಬ್ರಹ್ಮೋಸ್ ಸುಮಾರು 200ರಿಂದ 300 ಕೆಜಿಯಷ್ಟು ತೂಕದ ವಾರ್ಹೆಡ್ ಗಳನ್ನು ಹೊತ್ತುಕೊಂಡು ಹೋಗುವ ಸಾಮರ್ಥ್ಯ ಹೊಂದಿದೆ. ಇದರ ಅತ್ಯಾಧುನಿಕ ಆವೃತ್ತಿಗಳಲ್ಲಿ ಸ್ಟ್ರೈಕ್ ರೇಂಜ್ ಸುಮಾರು 450 ಕಿಲೋಮೀಟರ್ ವರೆಗೆ ವಿಸ್ತರಿಸಲಾಗಿದೆ. ಇದರ ಪರಿಣಾಮವಾಗಿ ಶತ್ರು ಪ್ರದೇಶದ ಒಳಗೆ ಪ್ರವೇಶಿಸದೆ ದೂರದಿಂದಲೇ ಅತ್ಯಂತ ಪ್ರಮುಖ ಮಿಲಿಟರಿ ಟಾರ್ಗೆಟ್ಗಳನ್ನು ನಾಶಪಡಿಸಬಹುದಾಗಿದೆ. ಆಪರೇಷನ್ ಸಿಂಧೂರ್ ನಂತರ ವಿಶ್ವದ ಅನೇಕ ರಾಷ್ಟ್ರಗಳ ರಕ್ಷಣಾ ತಜ್ಞರುಗಳು ಒಂದು ವಿಷಯವನ್ನು ಸ್ಪಷ್ಟವಾಗಿ ಹೇಳುತ್ತಿದ್ದಾರೆ. ಇಂದಿನ ಯುದ್ಧಗಳಲ್ಲಿ ಕೇವಲ ಫೈಟರ್ ಜೆಟ್ಗಳ ಸಂಖ್ಯೆ, ಯುದ್ಧ ನೌಕೆಗಳ ಸಂಖ್ಯೆ ಅಥವಾ ಟ್ಯಾಂಕರ್ಗಳ ಸಂಖ್ಯೆಯೇ ವಿಜಯವನ್ನು ನಿರ್ಧರಿಸುವುದಿಲ್ಲ. ಬದಲಾಗಿ ಪ್ರಿಸಿಷನ್ ಗೈಡೆಡ್ ವೆಪನ್ಸ್, ಇಂಟಿಗ್ರೇಟೆಡ್ ನೆಟ್ವರ್ಕ್ ಸಿಸ್ಟಮ್ಸ್ ಮತ್ತು ಅಡ್ವಾನ್ಸ್ಡ್ ಸ್ಟ್ಯಾಂಡ್ ಆಫ್ ಸ್ಟ್ರೈಕ್ ಕೆಪಬಿಲಿಟಿ ಹೊಂದಿರುವ ರಾಷ್ಟ್ರಗಳೇ ಯುದ್ಧ ಭೂಮಿಯಲ್ಲಿ ಮೇಲುಗೈ ಸಾಧಿಸುತ್ತವೆ. ಇದೀಗ ಭಾರತ ವಿಶ್ವಾಸಾರ್ಹ ಡಿಫೆನ್ಸ್ ಎಕ್ಸ್ಪೋರ್ಟರ್ ಆಗಿ ಹೊರಹೊಮ್ಮುತ್ತಿದೆ. ಇತ್ತೀಚಿನ ವರದಿಗಳ ಪ್ರಕಾರ ಯುನೈಟೆಡ್ ಅರಬ್ ಎಮಿರೇಟ್ಸ್ ಜೊತೆ ಬ್ರಹ್ಮೋಸ್ ಕ್ಷಿಪಣಿಗಳ ಮಾರಾಟದ ಕುರಿತು ಮಾತುಕತೆಗಳು ನಡೆಯುತ್ತಿವೆ. ಈ ಒಪ್ಪಂದ ಯಶಸ್ವಿಯಾದರೆ ಗಲ್ಫ್ ಪ್ರದೇಶಕ್ಕೆ ಬ್ರಹ್ಮೋಸ್ ಕ್ಷಿಪಣಿ ಪ್ರವೇಶಿಸುವ ಮೊದಲ ಘಟನೆ ಆಗಲಿದೆ. ಇದರ ಜೊತೆಗೆ UAE ಭಾರತ ಅಭಿವೃದ್ಧಿಪಡಿಸಿರುವ ಆಕಾಶ್ ತೀರ್ ಏರ್ ಡಿಫೆನ್ಸ್ ಕಮಾಂಡ್ ಅಂಡ್ ಕಂಟ್ರೋಲ್ ಸಿಸ್ಟಮ್ಸ್ ಗಳನ್ನು ಖರೀದಿಸುವ ಬಗ್ಗೆಯೂ
ಪ್ರಾಥಮಿಕ ಹಂತದ ಚರ್ಚೆ ನಡೆಸುತ್ತಿದೆ. ಈ ವ್ಯವಸ್ಥೆಯನ್ನು ಭರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಕಂಪನಿ ಮತ್ತು ಭಾರತೀಯ ಸೇನೆ ಜಂಟಿಯಾಗಿ ಅಭಿವೃದ್ಧಿಪಡಿಸಿವೆ. ಭಾರತ ಕೇವಲ ಶಸ್ತ್ರಾಸ್ತ್ರಗಳನ್ನು ಮಾರಾಟ ಮಾಡುವುದಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಅವುಗಳ ನಿರ್ವಹಣೆ, ದೀರ್ಘಾವಧಿಯ ತಾಂತ್ರಿಕ ಸಹಾಯ, ಲೈಫ್ ಸೈಕಲ್ ಸಪೋರ್ಟ್, ಎಂಡ್ ಯೂಸ್ ಮಾನಿಟರಿಂಗ್ ಸೇರಿದಂತೆ ಸಂಪೂರ್ಣ ವ್ಯವಸ್ಥೆಯನ್ನು ನಿರ್ಮಿಸುತ್ತಿದೆ. ಅಂದರೆ ಯಾವುದೇ ದೇಶ ಭಾರತದಿಂದ ಶಸ್ತ್ರಾಸ್ತ್ರಗಳನ್ನು ಖರೀದಿಸಿದರೆ ಅದರ ನಿರ್ವಹಣೆ ಮತ್ತು ಭವಿಷ್ಯದ ತಾಂತ್ರಿಕ ಸಹಕಾರವನ್ನು ಭಾರತ ಒದಗಿಸಲು ಸಿದ್ಧವಾಗಿದೆ. ಕಳೆದ ತಿಂಗಳು ಸಿಂಗಾಪುರ್ನಲ್ಲಿ ನಡೆದ ಶಾಂಗ್ರಿಲಾ ಡೈಲಾಗ್ ಕಾರ್ಯಕ್ರಮದಲ್ಲಿ ಭಾರತದ ಡಿಫೆನ್ಸ್ ಸೆಕ್ರೆಟರಿ ರಾಜೇಶ್ ಕುಮಾರ್ ಸಿಂಗ್ ಮಹತ್ವದ ಮಾಹಿತಿಯನ್ನು ಹಂಚಿಕೊಂಡಿದ್ದರು. ಅವರ ಪ್ರಕಾರ ಭಾರತ ಈಗಾಗಲೇ ವಿಯೆಟ್ನಾಂ ಜೊತೆ ಬ್ರಹ್ಮೋಸ್ ಕ್ಷಿಪಣಿಗಳ ಒಪ್ಪಂದಕ್ಕೆ ಸಹಿ ಹಾಕಿದೆ. ಇದೇ ವೇಳೆ ಇಂಡೋನೇಷ್ಯಾ ಜೊತೆಗಿನ ಒಪ್ಪಂದವು ಅಂತಿಮ ಹಂತದಲ್ಲಿದೆ. ಭಾರತದ ರಕ್ಷಣಾ ಸಚಿವಾಲಯದ ಮಾಹಿತಿಗಳ ಪ್ರಕಾರ ಇಂಡೋನೇಷ್ಯಾ ಜೊತೆಗೆ ಜಾಯಿಂಟ್ ಡಿಫೆನ್ಸ್ ಇಂಡಸ್ಟ್ರಿ ಕೋಪರೇಷನ್ ಕಮಿಟಿ ಸ್ಥಾಪಿಸುವ ಪ್ರಸ್ತಾವನೆಗೂ ಬೆಂಬಲ ವ್ಯಕ್ತಪಡಿಸಿದೆ. ಇದರ ಮೂಲಕ ಟೆಕ್ನಾಲಜಿ ಟ್ರಾನ್ಸ್ಫರ್, ಜಾಯಿಂಟ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಹಾಗೂ ಡಿಫೆನ್ಸ್ ಸಪ್ಲೈ ಚೈನ್ ಕ್ಷೇತ್ರಗಳಲ್ಲಿ ಎರಡೂ ದೇಶಗಳು ಸಹಕಾರ ಹೆಚ್ಚಿಸಿಕೊಳ್ಳಲಿವೆ. ರಕ್ಷಣಾ ತಜ್ಞರುಗಳು ಮತ್ತೊಂದು ಕುತೂಹಲಕಾರಿ ಸಂಗತಿಯನ್ನು ಗಮನಿಸಿದ್ದಾರೆ ಸ್ನೇಹಿತರೆ. ಇತ್ತೀಚೆಗೆ ಬ್ರಹ್ಮೋಸ್ ಕ್ಷಿಪಣಿ ಖರೀದಿಸಲು ಆಸಕ್ತಿ ತೋರಿರುವ ಬಹುತೇಕ ರಾಷ್ಟ್ರಗಳಿಗೆ ಸಮುದ್ರ ಭದ್ರತೆ ಅಥವಾ ಚೀನಾದೊಂದಿಗೆ ಪ್ರಾದೇಶಿಕ ಭದ್ರತಾ ಸವಾಲುಗಳಿವೆ. ಆದರೆ ಭಾರತ ಯಾವುದೇ ನಿರ್ದಿಷ್ಟ ದೇಶದ ವಿರುದ್ಧ ಶಸ್ತ್ರಾಸ್ತ್ರಗಳನ್ನು ಮಾರಾಟ ಮಾಡುತ್ತಿದೆ ಎನ್ನುವುದಲ್ಲ. ಮಾರುಕಟ್ಟೆಯ ಬೇಡಿಕೆಗೆ ಅನುಗುಣವಾಗಿ ಭಾರತ ತನ್ನ ರಕ್ಷಣಾ ಉತ್ಪನ್ನಗಳನ್ನು ಒದಗಿಸುತ್ತಿದೆ ಎಂದು ವಿಶ್ಲೇಷಕರು ಅಭಿಪ್ರಾಯಪಟ್ಟಿದ್ದಾರೆ. ಭಾರತದ ಡಿಫೆನ್ಸ್ ಎಕ್ಸ್ಪೋರ್ಟ್ ಕೂಡ ದಾಖಲೆ ಮಟ್ಟಕ್ಕೆ ಏರಿಕೆಯಾಗಿದೆ. 2026ರ ಫೈನಾನ್ಷಿಯಲ್ ಇಯರ್ನಲ್ಲಿ ಭಾರತದ ಡಿಫೆನ್ಸ್ ಎಕ್ಸ್ಪೋರ್ಟ್ ಸುಮಾರು 38,424 ಕೋಟಿ ರೂಪಾಯಿಗಳಿಗೆ ತಲುಪಿದ್ದು ಹಿಂದಿನ ವರ್ಷಕ್ಕಿಂತ ಸುಮಾರು 62% ಹೆಚ್ಚಳವಾಗಿದೆ. ಇದರ ಜೊತೆಗೆ ಭಾರತದ ಡಿಫೆನ್ಸ್ ಇಂಡಸ್ಟ್ರಿಯಲ್ಲಿ ಡ್ರೋನ್ ತಂತ್ರಜ್ಞಾನವು ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಕ್ಷೇತ್ರವಾಗಿದೆ. ಹಿಂದಿನ ಖರೀದಿ ಚಕ್ರದಲ್ಲಿ ಸುಮಾರು 30 ರಿಂದ 35 ಬಿಲಿಯನ್ ರೂಪಾಯಿಗಳಷ್ಟಿದ್ದ ಟ್ಯಾಕ್ಟಿಕಲ್ ಡ್ರೋನ್ ಪ್ರೊಕ್ಯೂರ್ಮೆಂಟ್ ಅವಕಾಶ ಈಗ ಸುಮಾರು 120 ರಿಂದ 140 ಬಿಲಿಯನ್ ರೂಪಾಯಿಗಳ ಮಟ್ಟಕ್ಕೆ ಏರಿಕೆಯಾಗಿದೆ ಎಂದು ವರದಿಗಳು ತಿಳಿಸಿವೆ. ತಜ್ಞರುಗಳು ಅಭಿಪ್ರಾಯದಂತೆ ಭಾರತದ ಡಿಫೆನ್ಸ್ ಸೆಕ್ಟರ್ ಈಗ ದೀರ್ಘಾವಧಿಯ ಬೆಳವಣಿಗೆಯ ಹಾದಿಯಲ್ಲಿದೆ. ಸ್ವದೇಶಿ ತಂತ್ರಜ್ಞಾನಗಳ ಅಭಿವೃದ್ಧಿ, ಡಿಫೆನ್ಸ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಹೆಚ್ಚಳ, ಡಿಫೆನ್ಸ್ ಎಕ್ಸ್ಪೋರ್ಟ್ ಏರಿಕೆ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನಗಳ ವೇಗವಾದ ಅಳವಡಿಕೆ ಈ ಬೆಳವಣಿಗೆಗೆ ಪ್ರಮುಖ ಕಾರಣಗಳಾಗಿವೆ. ಒಟ್ಟಾರೆ ಹೇಳುವುದಾದರೆ ಆಪರೇಷನ್ ಸಿಂಧೂರ್ ಕೇವಲ ಒಂದು ಯಶಸ್ವಿ ಮಿಲಿಟರಿ ಆಪರೇಷನ್ ಮಾತ್ರವಲ್ಲ, ಅದು ಭಾರತದ ರಕ್ಷಣಾ ತಂತ್ರಜ್ಞಾನಕ್ಕೆ ಜಾಗತಿಕ ಮಾನ್ಯತೆ ತಂದುಕೊಟ್ಟ ಮಹತ್ವದ ಘಟ್ಟವಾಗಿದೆ. ಇದೀಗ ಬ್ರಹ್ಮೋಸ್ ಕ್ಷಿಪಣಿ ವಿಶ್ವದ ಅತ್ಯಂತ ವಿಶ್ವಾಸಾರ್ಹ ಕಾಂಬ್ಯಾಟ್ ಪ್ರೂವನ್ ಕ್ರೂಸ್ ಮಿಸೈಲ್ಗಳ ಸಾಲಿನಲ್ಲಿ ತನ್ನ ಸ್ಥಾನವನ್ನು ಮತ್ತಷ್ಟು ಬಲಪಡಿಸಿದ್ದು, ಮುಂದಿನ ದಿನಗಳಲ್ಲಿ ಭಾರತದ ಡಿಫೆನ್ಸ್ ಎಕ್ಸ್ಪೋರ್ಟ್ ಇನ್ನಷ್ಟು ವೇಗವಾಗಿ ಬೆಳೆಯುವ ಸಾಧ್ಯತೆಗಳು ಕಾಣಿಸುತ್ತಿವೆ. ಹಾಗಾದರೆ ಸ್ನೇಹಿತರೆ, ಆಪರೇಷನ್ ಸಿಂಧೂರ್ ನಂತರ ಬ್ರಹ್ಮೋಸ್ಗೆ ವಿಶ್ವದಾದ್ಯಂತ ಹೆಚ್ಚುತ್ತಿರುವ ಬೇಡಿಕೆ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಾಮೆಂಟ್ ನಲ್ಲಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.